ಬದುಕು. ಈ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಗೂ ಬದುಕಿದೆ. ನಾವು ಕೃಷಿ ಮಾಡುವ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಗೂ ಬದುಕಿದೆ. ಅವುಗಳ ಬದುಕನ್ನು ನಾಶ ಮಾಡಿ ನಾನು ಬದುಕಬೇಕೆಂದು ಮಾಡುವ ಕೃಷಿ ದೇವರು ಮೆಚ್ಚುವಂಥದ್ದಲ್ಲ. ದೇವರೆಂದರೆ ಪ್ರಕೃತಿ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯೂ ಆ ಪ್ರಕೃತಿ ಮಾತೆಯ ಮಕ್ಕಳೇ. ಇದರಿಂದ ಮನುಷ್ಯ ಕೂಡ ಹೊರತಾಗಿಲ್ಲ. ಆದರೆ ಅಲ್ಲಿಂದ ಕಾಲ್ಕಿತ್ತು ಬಂದಿರುವುದು ನಾವೇ. ತಾಯಿಯ ಮಮತೆಯಿಂದ ಬೇರ್ಪಟ್ಟ ನಾವು ಯಾವುದೇ ಭಾವನೆಗಳಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. 9 ತಿಂಗಳು ಎತ್ತು ಒತ್ತ ತಾಯಿಯನ್ನು ನಾ ಸಾಕಲಾರೆ, ಹೋಗು ಎಂದು ದೂರಟ್ಟುವಂತೆ ಹುಟ್ಟಿನಿಂದ ಸಾಯುವವರೆಗೂ ತನ್ನೆದೆಯ ಮೇಲೆ ನಮ್ಮನ್ನೆತ್ತಿ ಆಡಿಸಿ ಬಿದ್ದಾಗ ತನ್ನ ಮಡಿಲಲ್ಲಿ ಬೆಚ್ಚಗೆ ಮಲಗಿಸಿಕೊಳ್ಳುವವಳ ಬಾಯಿಗೆ ವಿಷ ಹಾಕಿ ಅವಳನ್ನು ದಿನೇ ದಿನೇ ಕೊಂದು ನಾವು ಸಂಪಾದಿಸುವುದಾದರೂ ಏನು? ತಾಯಿಯ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿ ಯಾವುದೇ ರೋಗ ರುಜಿನಗಳಿಲ್ಲದೆ ಬದುಕು ಸಾಗುತ್ತಿತ್ತು. ಬದುಕು ಅಂತ್ಯವಾದರೂ ಅದು ಘೋರವೆನಿಸುತ್ತಿರಲಿಲ್ಲ. ತಾಯಿಯಿಂದ ಬೇರ್ಪಟ್ಟ ಮೇಲೆ ನಮ್ಮನ್ನು ರಕ್ಷಿಸಲು ಊರ ತುಂಬ ಆಸ್ಪತ್ರೆಗಳು, ಆ ಆಸ್ಪತ್ರೆಗಳು ತುಂಬಿಕೊಳ್ಳಲೆಂದೇ ಬರುವ ರೋಗಗಳು. ಹೀಗೆ ತಾಯಿಯಿಂದ ಬೇರ್ಪಟ್ಟು ದುರಹಂಕಾರದಿಂದ ಮೆರೆಯುತ್ತಿರುವವರಿಗೆ ತಾಯಿಯು ಶಿಕ್ಷೆ ಕೊಡುತ್ತಿದ್ದಾಳೆ. ನಮ್ಮ ಮುಂದಿನ ಪೀಳಿಗೆಯಾದರೂ ತಾಯಿಯನ್ನು ಕಣ್ಣಿಗೊತ್ತಿಕೊಂಡು ಪೂಜಿಸಿ ಅವಳಿಗೆ ಯಾವುದೇ ರೀತಿಯ ವಿಷ ಹಾಕದೆ ಅವಳಲ್ಲಿ ಪುನಃ ನಾವು ಒಂದಾದರೆ ಅವಳು ನಿಮ್ಮನ್ನು ಬದುಕಿಸಿಕೊಳ್ಳುತ್ತಾಳೆ. ಇಲ್ಲವಾದರೆ ಬರೀ ಕೃಷಿ ಬದುಕು ಮಾತ್ರ ಉಳಿದುಕೊಳ್ಳುತ್ತದೆ, ಮನುಜ ಇರುವುದಿಲ್ಲ. ಕೃಷಿಯನ್ನು ಮಾಡಿ ಬದುಕುತ್ತಿರುವುದು ಮನುಜ ಮಾತ್ರನಲ್ಲ, ಪ್ರಕೃತಿಯಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳು ಕೃಷಿಯನ್ನು ಮಾಡಿ ಬದುಕುತ್ತಿವೆ. ತಾಯಿಯ ನಿರ್ದೇಶನದಂತೆ, ತಾಯಿ ಹೇಳಿದಂತೆ.